ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಲಕ್ಷ್ಮೀ ಜೋಯ್ಸ್. ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಪಂಚಮಿ ಧನಿಷ್ಠಾ ನಕ್ಷತ್ರ ದಿನಾಂಕ 16/6/2025 ಸೋಮವಾರ. ಮುಖ್ಯಾಂಶಗಳು. ಮುಂಗಾರು ಮಳೆ ಬಿರುಸು, ಶೃಂಗೇರಿ ಕಾರ್ಕಳ ರಸ್ತೆ ಸಂಚಾರ ಬಂದ್. ಸುದ್ದಿಯ ವಿವರ. ತಾಲೂಕಿನಾದ್ಯಂತ ಮುಂಗಾರು ಮಳೆ ಮತ್ತೆ ಚುರುಕಾಗಿದ್ದು ಭಾನುವಾರ ದಿನವಿಡೀ ಮಳೆಯಾಗಿದೆ. ಮೃಗಶಿರ ಮಳೆ ಆರ್ಭಟಿಸುತ್ತಿದ್ದು, ಮಳೆಯ ಆರ್ಭಟಕ್ಕೆ ರಾಷ್ಟ್ರೀಯ ಹೆದ್ದಾರಿ 169ರ ನೆಮ್ಮಾರು ಬಳಿ ಸಾಲ್ಮರದಲ್ಲಿ ಶನಿವಾರ ರಾತ್ರಿ ಗುಡ್ಡ ಕುಸಿದು ಹೆದ್ದಾರಿ ಬಂದ್ ಆಗಿತ್ತು. ಭಾನುವಾರ ಬೆಳಗ್ಗೆ ಹೆದ್ದಾರಿ ಪ್ರಾಧಿಕಾರದಿಂದ ತೆರವು ಕಾರ್ಯಾಚರಣೆ ನಡೆಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಗುಡ್ಡ ನಿಧಾನವಾಗಿ ಕುಸಿಯುತ್ತಿದ್ದ ಪರಿಣಾಮ ತಹಶೀಲ್ದಾರ್ ಅನೂಪ್ ಸಂಜೋಗ್ ರಸ್ತೆಯಲ್ಲಿ ಸಂಚಾರ ನಡೆಸದಂತೆ ಆದೇಶ ನೀಡಿದರು. ಶನಿವಾರ ಸಂಜೆ 5:30ರಿಂದ ಭಾನುವಾರ ಬೆಳಗ್ಗೆ 8ರವರೆಗೂ ಸಂಚಾರಕ್ಕೆ ಅಡಚಣೆಯಾಗಿತ್ತು. ಇನ್ನು ಭೂಕುಸಿತವಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಗುಡ್ಡ ಕುಸಿತದೊಂದಿಗೆ ಕಾಡು ಮರವು ರಸ್ತೆಗೆ ಉರುಳಿದೆ. ಸಾಲ್ಮರದ ಸಮೀಪದಲ್ಲಿಯೇ 2023ರಲ್ಲಿ ರಸ್ತೆ ಕಾಮಗಾರಿ ವೇಳೆ ಭೂಕುಸಿತದಿಂದ ಓರ್ವ ಸಾವನ್ನಪ್ಪಿದ್ದರು. ಸಂಚಾರ ಬಂದ್ ಆಗಿದ್ದರಿಂದ ಶೃಂಗೇರಿಯಿಂದ ಕಾರ್ಕಳ ಕಡೆ ಹಾಗೂ ಕಾರ್ಕಳದಿಂದ ಶೃಂಗೇರಿಗೆ ಬರುವ ಪ್ರಯಾಣಿಕರು ಪರದಾಡಿದರು. ಸತತ ಮಳೆಯಿಂದ ತುಂಗಾ ನದಿಯ ನೀರಿನ ಮಟ್ಟವು ಏರಿಕೆಯಾಗುತ್ತಿದ್ದು, ತುಂಗಾ ನದಿಯ ಉಪನದಿಗಳ ನೀರಿನ ಮಟ್ಟದಲ್ಲೂ ಏರಿಕೆಯಾಗಿದೆ. ಕೆರೆಕಟ್ಟೆ ಕಿಗ್ಗಾ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿದ್ದು, ಉಳಿದೆಡೆಯೂ ಬಿಟ್ಟು ಬಿಡದೆ ಜಡಿ ಮಳೆಯಾಗುತ್ತಿದೆ. ಬೆಳಗ್ಗೆಯೇ ಆರಂಭವಾಗಿದ್ದ ಮಳೆ ಸಾಮಾನ್ಯ ಜನಜೀವನಕ್ಕೂ ಅಡ್ಡಿಯಾಗಿತ್ತು. ತಾಲೂಕಿನ ಹಲವೆಡೆ ಸಣ್ಣ ಪುಟ್ಟ ಭೂಕುಸಿತ ಆರಂಭವಾಗಿದ್ದು, ಮಳೆ ಇನ್ನಷ್ಟು ಚುರುಕಾದಲ್ಲಿ ಮತ್ತಷ್ಟು ಭೂಕುಸಿತವಾಗುವ ಲಕ್ಷಣವಿದೆ. ರಾಷ್ಟ್ರೀಯ ಹೆದ್ದಾರಿ 169ರ ನೆಮ್ಮಾರು ಬಳಿ ಸಾಲ್ಮರದಲ್ಲಿ ಭಾನುವಾರ ಮತ್ತೆ ಭೂಕುಸಿತವಾಗಿದ್ದು, ಮುನ್ನೆಚ್ಚರಿಕೆಯಾಗಿ ತಹಶೀಲ್ದಾರ್ ಅನೂಪ್ ಸಂಜೋಗ್ ಸಂಚಾರ ಬಂದ್ ಮಾಡಿ ಆದೇಶ ನೀಡಿದ್ದಾರೆ. ಭಾನುವಾರ ಸಂಜೆ 5:30ರಿಂದ ಸೋಮವಾರ ಬೆಳಗ್ಗೆ 8ರವರೆಗೂ ಸಂಚಾರ ಬಂದ್ ಆಗಿದೆ. ಪರಿಸ್ಥಿತಿ ಅವಲೋಕನದ ನಂತರ ಸಂಚಾರಕ್ಕೆ ಅವಕಾಶ ನೀಡಲು ತಾಲೂಕು ಆಡಳಿತ ನಿರ್ಧರಿಸಲಿದೆ. ರೈತರ ಸಂಘಟನೆಯಿಂದ ರೈತರು ಎದುರಿಸುತ್ತಿರುವ ಸಾಮಾನ್ಯ ಸಮಸ್ಯೆಗೆ ಒಟ್ಟಾಗಿ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿದೆ ಎಂದು ಪ್ರಕೃತಿ ರೈತ ಮಿತ್ರ ಕೂಟದ ಅಧ್ಯಕ್ಷ ಎಂ ಶ್ರೀಧರ್ ರಾವ್ ಹೇಳಿದರು. ಅಡ್ಗದ್ದೆ ಗ್ರಾಮ ಪಂಚಾಯಿತಿಯ ಪ್ರಕೃತಿ ರೈತ ಮಿತ್ರ ಕೂಟದಿಂದ ಏರ್ಪಡಿಸಿದ್ದ ವಾರ್ಷಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರೈತ ಮಿತ್ರ ಕೂಟದ ಹೆಬ್ಬಿಗೆ ರಾಮಚಂದ್ರ ರಾವ್ ಮಾತನಾಡಿ, ರೈತರ ಕಾಡು ಪ್ರಾಣಿಗಳ ಸಮಸ್ಯೆ ಸಹಿತ ಅನೇಕ ಸವಾಲನ್ನು ಎದುರಿಸಿ ಕೃಷಿ ಕೈಗೊಳ್ಳಬೇಕಿದೆ. ನಿಶ್ಚಿತ ಆದಾಯವನ್ನು ನಂಬಿಕೊಳ್ಳದೆ ಹವಾಮಾನದ ಮೇಲೆ ಮಾರುಕಟ್ಟೆ ಅನಿಶ್ಚಿತತೆ ನಡುವೆ ರೈತರ ಬದುಕು ಅಯೋಮಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಏರ್ಪಡಿಸಿದ್ದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವೆಂಕಟೇಶಮೂರ್ತಿ ಪ್ರಥಮ, ಅಮಿತ್ ದ್ವಿತೀಯ ಮತ್ತು ಶ್ರೀನಿವಾಸ್ ತೃತೀಯ ಬಹುಮಾನ ಪಡೆದರು. ಕಾರ್ಯಕ್ರಮದಲ್ಲಿ ಕೆರೋಡಿ ಸುಬ್ರಹ್ಮಣ್ಯ, ಬಿಆರ್ ಶ್ರೀಕಂಠಯ್ಯ, ಸ್ವಾಮಿ, ಅರುಣಾಚಲ, ಹೆಬ್ಬಿಗೆ ರಾಜೇಶ್, ರಾಘವೇಂದ್ರ, ಶಿವಶಂಕರ್, ನರಸಿಂಹಮೂರ್ತಿ, ಅನಂತ ಪದ್ಮನಾಭ ಇದ್ದರು. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.